ಕೋಲಾರದಲ್ಲಿ ನವಜಾತ ಶಿಶು ಮಾರಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಲಿವಿನ್ ನಲ್ಲಿದ್ದಂಥ ಜೋಡಿಯಿಂದ ಈ ಮಗು ಮಾರಾಟವನ್ನು ಮಾಡಲಾಗಿತ್ತು. ನೀತು ಮತ್ತು ರಾಘವೇಂದ್ರ ಲಿವಿನ್ ರಿಲೇಶನ್ಶಿಪ್ ನಲ್ಲಿದ್ದಂಥ ಜೋಡಿ ಇದು. ಮಗುವನ್ನ ಮಾರಾಟ ಮಾಡಿತ್ತು. ಗಂಡನನ್ನ ಬಿಟ್ಟು ರಾಘವೇಂದ್ರ ಅನ್ನುವಂಥ ವ್ಯಕ್ತಿ ಜೊತೆಗೆ ನೀತು ಲವ್ ಅಂಡ್ ಲಿವಿನ್ ನಲ್ಲಿದ್ದವರು. ಇವರಿಗೆ ಜನಿಸಿದಂಥ ಮಗು ಇದು. ಅದೇ ಮಗುವನ್ನ ರಾಘವೇಂದ್ರ ಮಾರಾಟ ಮಾಡಿದ್ದ. ಲಿವಿನ್ ರಿಲೇಶನ್ಶಿಪ್ ನಲ್ಲಿದ್ದಂಥ ಇಬ್ಬರಿಗೆ ಜನಿಸಿದ್ದಂಥ ಗಂಡು ಮಗು, ಅದೇ ಮಗುವನ್ನ ರಾಘವೇಂದ್ರ ಮಾರಾಟ ಮಾಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 5 ಮಂದಿಯನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ನೀತು ರಾಘವೇಂದ್ರ ಜೋಡಿಗೆ 2 ಲಕ್ಷ ಹಣ ನೀಡಿ 5 ಲಕ್ಷಕ್ಕೆ ಮಗು ಮಾರಾಟವನ್ನ ಮಾಡಿರುವಂಥ ಮಧ್ಯವರ್ತಿ ನಾರಾಯಣಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಈಗ ಅರೆಸ್ಟ್ ಮಾಡಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಯಿಂದ ಮಗು ಮಾರಾಟವನ್ನ ಮಾಡಲಾಗಿದೆ. ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ರಾಘವೇಂದ್ರ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇತ್ತಂತೆ. ಸದ್ಯ ಮಗುವಿನ ತಂದೆ, ತಾಯಿ, ಮಧ್ಯವರ್ತಿ ಹಾಗೂ ಮಗು ಖರೀದಿ ಮಾಡಿದ 5 ಮಂದಿ ಮೇಲೆ ಕೇಸ್ ದಾಖಲಾಗಿದೆ. ಕೋಲಾರದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಶ್ರೀನಿವಾಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಸಾಗಾಣಿಕೆ ಕೇಸ್ ದಾಖಲಾಗಿತ್ತು. ಇದರಲ್ಲಿ 5 ಆರೋಪಿ ನಾವು ಹಿಡಿದಿದ್ದೀವಿ. ಇದರಲ್ಲಿ ಏನಾಗಿದೆ, ನೀತಾ ಮತ್ತು ರಾಘವೇಂದ್ರ ಇವ್ರದ್ದು 3ನೇ ಮಗು 6 ದಿವಸ ಹಿಂದೆ ಹುಟ್ಟಿದ್ದಾರೆ. ಸೊ ಇವ್ರದ್ದು ಮನೆಯಲ್ಲಿ ಆರ್ಥಿಕ ತೊಂದರೆ ಇತ್ತು. ಅದಕ್ಕೆ ಅವರು ಮಂಜುಳಾ ಮತ್ತು ಅವರ ಗಂಡನಿಗೆ ಇದು ಮಾರಿದ್ದಾರೆ ಮಗುವನ್ನು. ಸೊ ನಾವು ಮಗುವನ್ನು ಕೂಡ ವಶಪಡಿಸಿದ್ದೀವಿ ನಿನ್ನೆ ಮಂಜುಳಾ ಕಡೆಯಿಂದ. ಈಗ 5 ಜನ ಆರೋಪಿ ಇದ್ದಾರೆ ಕೇಸಲ್ಲಿ. ನೀತಾ, ರಾಘವೇಂದ್ರ, ಮಂಜುಳಾ, ಅವರ ಗಂಡ ಮತ್ತು ಇಂಟರ್ಮೀಡಿಯೇಟರ್ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ. FIR ಕೂಡ ಆಗಿದೆ. ಮುಂದಿನ ಕ್ರಮ ನಾವು ತಗೊಳ್ತೀವಿ. ಅದು ಒಂದು ಇಂಟರ್ಮೀಡಿಯೇಟ್ಗೆ ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ ಕೇಸಲ್ಲಿ. ಈ ಪೂರ್ತಿ ಡೀಲ್ ಆಗಿತ್ತು 5 ಲಕ್ಷ ಡೀಲ್ ಇತ್ತು ಇದು. ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ನಮ್ಮರಿಗೆಲ್ಲ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ಹಾಸ್ಪಿಟಲ್ಸ್ ಆಗಲಿ, ಲೋಕಲ್ ಕ್ಲಿನಿಕ್ಸ್ ಆಗಲಿ, ಮೆಟರ್ನಿಟಿ ಹೋಮ್ಸ್ ಆಗಲಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಈ ಥರ ಯಾರು ಡೌಟ್ಫುಲ್ ಕೇಸ್ ಬಂದರೆ ನಮ್ಮ ಗಮನಕ್ಕೆ ತರಬೇಕು. ಮತ್ತು ಒಂದು ವೇಳೆ ನಮಗೆ ಈ ಥರ ಕೇಸ್ ರಿಜಿಸ್ಟರ್ ಆದರೆ, ಆರೋಪಿ ಸಿಕ್ಕರೆ ನಾವು ಅವರ ಮೇಲೆ ತುಂಬ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಳ್ತೀವಿ. ಶ್ರೀನಿವಾಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತಾರೆ, ಆದರೆ ದುಡ್ಡಿಗಾಗಿ ಹೆತ್ತ ಮಗುವನ್ನೇ ಮಾರಾಟ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಇದು. ಮಗು ಹುಟ್ಟಿದ ಮೇಲೆ ಆರ್ಥಿಕ ಸಂಕಷ್ಟ ಅಂತ ಒಂದಿಷ್ಟು ರೀಸನ್ಸ್ಗಳನ್ನು ಹೇಳುವಂಥವರು ಮಗುವನ್ನು ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ಯೋಚನೆ ಮಾಡಬೇಕಾಗಿತ್ತಲ್ವಾ? ಖಂಡಿತ ಅರುಣ್, ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಏನು ಸಮಾಜವೇ ಒಂದು ತಲೆ ತೆಗೆಸುವಂತಹ ಘಟನೆ. ಯಾಕೆಂತ ಹೇಳಿದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಅದೆಷ್ಟೋ ಏನು ದಂಪತಿಗಳಿಗೆ ಮಕ್ಕಳು ಏನು ಆಗದೆ ಇರ್ತಕ್ಕಂಥ ಕೊರತೆ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ದಂಪತಿಗಳಿಗೆ ಮಕ್ಕಳಾದ್ರೂ ಕೂಡ ಈ ಒಂದು ಮಗುವನ್ನ ಕೇವಲ 5 ದಿನಕ್ಕೆ ಒಂದು ಮಾರಾಟ ಮಾಡಿರ್ತಕ್ಕಂಥದ್ದು ಘಟನೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಮಾಹಿತಿಯನ್ನ ಅರ್ಥಂತಹ ಏನು ಶ್ರೀನಿವಾಸಪುರ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆ ಮಾಡಿ ತಡರಾತ್ರಿಯೇ ಈ ಒಂದು ಮಗುವನ್ನು ಕೂಡ ಸೇಫ್ ಮಾಡಿ ಈಗಾಗಲೇ ತಾಯಿಯ ಮಡಿಲಿಗೆ ಒಂದು ಮಗುವನ್ನು ಒಪ್ಪಿಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಏನು ದಂಪತಿಗಳಿದ್ದಾರೆ, ಅವರಿಬ್ರು ಕೂಡ ಮದುವೆ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಏನು ನೀತು ಮತ್ತೆ ರಾಘವೇಂದ್ರ ದಂಪತಿಗಳಿಬ್ರು ಕೂಡ ಒಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಇದ್ದಾರೆ. ಏನು ನೀತು ಅವರಿಗೆ ಹಿಂದೆನೆ ಮದುವೆ ಆಗಿತ್ತು, 2 ಮಕ್ಕಳು ಕೂಡ ಇದ್ದಾರೆ. ಇವ್ರನ್ನ 2ನೇ ಮದುವೆ ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಬ್ರು ಕೂಡ ಪ್ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಇಬ್ಬರ ಒಂದು ಸಂಬಂಧದ ಮಧ್ಯೆ ಇದೀಗ ಹುಟ್ಟಿರ್ತಕ್ಕಂಥ ಮಗು, ಗಂಡು ಮಗುವನ್ನ ಈಗಾಗಲೇ ಅವರು ಮಾರಾಟ ಮಾಡಿದ್ದಾರೆ. ಜೊತೆಗೆ ಈ ಒಂದು ಮಾರಾಟಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಮಧ್ಯವರ್ತಿ ನಾರಾಯಣಸ್ವಾಮಿ ಇದ್ದಾರೆ, ಅವರ ಮೇಲೆ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಒಂದು ಮಗುವನ್ನ ಖರೀದಿ ಮಾಡಿರ್ತಕ್ಕಂಥ ದಂಪತಿಗಳ ಮೇಲೆ ಕೂಡ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಶ್ರೀನಿವಾಸಪುರ ಪೊಲೀಸರು ಇದೀಗ 5 ಮೇಲೆ ಇದೀಗ ಒಂದು ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ತಾಯಿ ಮಗುವನ್ನು ಆರೈಕೆ ಮಾಡುವಂತ ವಿಚಾರವಾಗಿ ತಾಯಿ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಅವರಿಗೆ ಒಂದು ಸ್ಟೇಷನ್ ಬೇಲನ್ನ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿನೇ ಉಳಿದಂತಹ 4ವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಂತಕ್ಕಂಥ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿನೇ ಈಗ SP ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಈ ಹಿಂದೆ ಒಂದು ಮಗು ಮಾರಾಟದ ಒಂದು ಜಾಲ ಕೂಡ ಇರಬಹುದು ಅಂತಕ್ಕಂಥ ಒಂದು ಶಂಕೆ ನಿಟ್ಟಿನಲ್ಲಿ ಮಧ್ಯಸ್ಥಿಕೆ ವಹಿಸಿದಂತಹ ನಾರಾಯಣಸ್ವಾಮಿ ಅವರನ್ನು ಕೂಡ ಹೆಚ್ಚಿನ ಒಂದು ವಿಚಾರಣೆ ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಕೇವಲ 5 ದಿನಕ್ಕೆ ತಾಯಿಯೊಬ್ಬರು ತನ್ನ ಮಗುವನ್ನ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ರೆ ಹಿಂದೆ ಆರ್ಥಿಕ ಸಂಕಷ್ಟ ಒಂದು ಕಾರಣ ಅಂತಕ್ಕಂಥ ಮಾಹಿತಿ ಕೂಡ ಇದಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಮಗುವನ್ನ ಪಡೆದಂತಹ ಮಧ್ಯವರ್ತಿ ಏನಿದ್ದಾನೆ ನಾರಾಯಣಸ್ವಾಮಿ, ಆತ 2 ಲಕ್ಷಕ್ಕೆ ಈ ಒಂದು ಮಗುವನ್ನ ಖರೀದಿ ಮಾಡಿ 5 ಲಕ್ಷಕ್ಕೆ ಅಂದ್ರೆ ದುಪ್ಪಟ್ಟು ಬೆಲೆಗೆ ಈ ಒಂದು ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.